ನಾವು ನೋಡೋ ಬಣ್ಣಗಳು ಕಾಮನಬಿಲ್ಲಿನ ಸುಂದರ ಬಣ್ಣಗಳು. ನಮ್ಮ ಪ್ರಪಂಚ ಇಷ್ಟೇನಾ? ಖಂಡಿತ ಇಲ್ಲ. ನಮ್ಮ ಕಣ್ಣುಗಳು ನೋಡಬಹುದಾದ ಈ ಬಣ್ಣಗಳ ಪ್ರಪಂಚದ ಆಚೆಗೆ ಒಂದು ದೊಡ್ಡ ಅದೃಶ್ಯ ಶಕ್ತಿಯ ಲೋಕವೇ ಇದೆ. ಇದನ್ನೇ ವಿದ್ಯುತ್ಕಾಂತೀಯ ರೋಹಿತ ಅಂತ ಕರೆಯೋದು. ಹಾಗಾದ್ರೆ ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ದೂರ ಸಂವೇದನೆ ಅನ್ನೋ ಅದ್ಭುತ ತಂತ್ರಜ್ಞಾನ ಈ ಕಾಣದ ಜಗತ್ತನ್ನು ನಮ್ಗೆ ಹೇಗೆ ತೋರಿಸುತ್ತೆ ಮತ್ತು ನಮ್ಮ ಭೂಮಿಯ ಬಗ್ಗೆ ಅಡಗಿರೋ ರಹಸ್ಯಗಳನ್ನ ಹೇಗೆ ಹೊರಗೆ ತರುತ್ತೆ ಅನ್ನೋದನ್ನ ನೋಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲಾ ನೋಡ್ತೀವಿ? ಮೊದಲು ಈ ವಿದ್ಯುತ್ಕಾಂತೀಯ ರೋಹಿತ ಅಂದ್ರೆ ಏನು ಅಂತ ಶುರು ಮಾಡೋಣ. ಆಮೇಲೆ ನಮ್ಮ ಕಣ್ಣಿಗೆ ಕಾಣೋ ಬಣ್ಣಗಳ ಪ್ರಪಂಚಕ್ಕೋಗಿ, ನಂತರ ಕಾಣದೇ ಇರೋ ನಿರಾಲಾತೀತ, ಅತಿ ಕೆಂಪು ಹಾಗೂ ಸೂಕ್ಷ್ಮ ತರಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಕೊನೆಗೆ ಇದೆಲ್ಲವನ್ನು ದೂರ ಸಂವೇದನೆ ಅನ್ನೋ ತಂತ್ರಜ್ಞಾನ ಹೇಗೆ ತನ್ನ ಅನುಕೂಲಕ್ಕೆ ಬಳಸ್ಕೊಳ್ಳುತ್ತೆ ಅಂತ ನೋಡೋಣ. ವಿದ್ಯುತ್ಕಾಂತೀಯ ರೋಹಿತ ಅನ್ನೋದನ್ನ ಒಂದು ಉದ್ವಾದ ನದಿಯ ಹಾಗೆ ಕಲ್ಪಿಸ್ಕೊಳ್ಳಿ. ಇದೊಂದು ಶಕ್ತಿಯ ನಿರಂತರ ಹರಿವು. ಇದ್ರಲ್ಲಿ ನೀಲಿ ಬಣ್ಣ ಎಲ್ ಮುಗೀತು, ಹಸಿರು ಎಲ್ ಶುರುವಾಯ್ತು ಅಂತ ಒಂದು ಗೆರೆ ಎಳೆದು ಹೇಳೋಕ್ಕಾಗಲ್ಲ ಅಲ್ವಾ? ಹಾಗೇನೆ ಇಲ್ಲೂ ಕೂಡ ಬೇರೆ ಬೇರೆ ಶಕ್ತಿಯ ವಿಭಾಗಗಳು ಒಂದ್ರಲ್ಲೊಂದು ಸರಾಗವಾಗಿ ಬೆರೆತು ಹೋಗಿರುತ್ತೆ. ಯಾವುದೇ ಸ್ಪಷ್ಟವಾದ ಗಡಿಗಳಿಲ್ಲ. ಈ ಪಟ್ಟಿಯನ್ನ ನೋಡಿ. ಇದನ್ನ ತರಂಗಾಂತಲ ಅಂದ್ರೆ ವೇವ್ಲೆಂತ್ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ಒಂದು ಕಡೆ ತುಂಬಾನೇ ಚಿಕ್ಕ ತರಂಗಾಂತರ ಇರೋ ಗಾಮಾ ಕಿರಣಗಳಿವೆ. ಇನ್ನೊಂದು ತುದಿಯಲ್ಲಿ ಮೀಟರ್ಗಟ್ಲೆ ಉದ್ದ ಇರೋ ರೇಡಿಯೋ ತರಂಗಗಳಿವೆ. ಇವೆರಡರ ನಡುವೆ ಎಕ್ಸ್ರೇ, ನೇರಾಳತೀತ, ಅತಿ ಕೆಂಪು ಎಲ್ಲವೂ ಇದೆ. ಆದ್ರೆ ನಮ್ಮ ಕಣ್ಣು ನೋಡೋ ಗೋಚರ ಬೆಳಕೆಲ್ಲಿದೆ ಗೊತ್ತಾ? ಈ ಇಡೀ ರೋಹಿತದ ಒಂದು ಸಣ್ಣ, ತುಂಬಾನೇ ಸಣ್ಣ ಚೂರಷ್ಟೇ. ದೂರ ಸಂವೇದನೆ ಬಗ್ಗೆ ಮಾತಾಡುವಾಗ ಪಠಲ ಅಥವಾ ಬ್ಯಾಂಡ್ ಅನ್ನೋ ಪದ ಪದೇ ಪದೇ ಬರುತ್ತೆ. ಏನಿದು ಬ್ಯಾಂಡ್ ಅಂದ್ರೆ? ತುಂಬಾ ಸಿಂಪಲ್. ಇಡೀ ರೋಹಿತದಲ್ಲಿ ನಮಗೆ ಬೇಕಾದ ಒಂದು ನಿರ್ದಿಷ್ಟ ಪುಟ್ಟ ಭಾಗವನ್ನ ನಾವು ಬ್ಯಾಂಡ್ ಅಂತ ಕರಿತೀವಿ. ಉದಾಹರಣೆಗೆ, ನೀಲಿ ಬಣ್ಣಕ್ಕೆ ಸೇರಿದ ತರಂಗಗಳನ್ನಷ್ಟೇ ತಗೊಂಡ್ರೆ ಅದು ನೀಲಿ ಬ್ಯಾಂಡ್, ಹಸಿರು ಬಣ್ಣದ್ದು ಹಸಿರು ಬ್ಯಾಂಡ್. ಹೀಗೆ ಒಂದೊಂದು ಬ್ಯಾಂಡನ್ನು ಪ್ರತ್ಯೇಕವಾಗಿ ನೋಡಿದಾಗ ನಮಗೆ ಸಿಗೋ ಮಾಹಿತಿ ಜಾಸ್ತಿ. ನೇರಳೆ ಬಣ್ಣದ ಆಚೆಗಿರೋ ನಮ್ಮ ಕಣ್ಣಿಗೆ ಕಾಣದ ಆದರೆ ಹೆಚ್ಚು ಶಕ್ತಿಶಾಲಿಯಾದ ಒಂದು ವಿಕಿರಣದ ಬಗ್ಗೆ ಮಾತಾಡೋಣ. ಅದೇ ನೇರಳಾತೀತ ವಿಕಿರಣ. ನೋಡಿ, ಬೆಳಕಿನ ಪ್ರಪಂಚ ಅಂದ್ರೆ ವಿದ್ಯುತ್ಕಾಂತೀಯ ರೋಹಿತ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನೋದು ಒಂದು ದೊಡ್ಡ ಸಾಗರದ ಹಾಗೆ. ಅದರಲ್ಲಿ ನಮ್ಮ ಕಣ್ಣುಗಳು ನೋಡಬಲ್ಲ ಬೆಳಕು ಇದೆಯಲ್ಲ, ಅದು ಕೇವಲ ಒಂದು ಸಣ್ಣ ಹನಿಯಷ್ಟೇ. ಆದರೆ ರಿಮೋಟ್ ಸೆನ್ಸಿಂಗ್ ಅಂತಹ ತಂತ್ರಜ್ಞಾನಗಳಿಗೆ ಈ ರೋಹಿತದ ಅತಿ ಪ್ರಮುಖವಾದ ಭಾಗ ಶುರುವಾಗೋದೇ ಈ ನೇರಳಾತೀತ ವಿಕಿರಣದಿಂದ. ಹಾಗಾದ್ರೆ ಈ ನೇರಳಾತೀತ ರೋಹಿತ ಅಂದ್ರೆ ನಿಖರವಾಗಿ ಏನು? ಇದು ಎಕ್ಸ್ರೇ ಮತ್ತು ನಾವು ನೋಡಬಲ್ಲ ಬೆಳಕಿನ ನಡುವೆ ಇರುವ ಒಂದು ವಲಯ. ಇನ್ನೂ ಸರಳವಾಗಿ ಹೇಳಬೇಕಂದ್ರೆ, ಕಾಮನಬಿಲ್ಲಿನ ಕೊನೆಯ ಬಣ್ಣ ಯಾವುದು? ನೇರಳೆ ಅಲ್ವಾ? ಆ ನೇರಳೆ ಬಣ್ಣವನ್ನ ದಾಟಿ ಮುಂದೆ ಹೋದ್ರೆ ಸಿಗುವ, ಅದಕ್ಕಿಂತ ಹೆಚ್ಚು ಶಕ್ತಿ ಇರುವ, ಆದರೆ ನಮ್ಮ ಬರಿಗಣ್ಣಿಗೆ ಕಾಣದ ಬೆಳಕೆ ಈ ನೇರಳಾತೀತ ವಿಕಿರಣ. ಪ್ರತಿಯೊಂದು ವೈಜ್ಞಾನಿಕ ಆವಿಷ್ಕಾರದ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇರುತ್ತೆ. ಹಾಗೆ ಈ ನೇರಳಾತೀತ ಬೆಳಕನ್ನ ಯಾರು ಹೇಗೆ ಕಂಡುಹಿಡಿದ್ರು ಮತ್ತೆ ಅದಕ್ಕೆ ಆ ಹೆಸರು ಯಾಕೆ ಬಂತು ಅನ್ನೋ ಕಥೆಯನ್ನ ಈಗ ಕೇಳೋಣ. ಸುಮಾರು 1801ರಲ್ಲಿ ಜೊಹಾನ್ ವಿಲ್ಹೆಲ್ಮ್ ರಿಟ್ಟರ್ ಅನ್ನೋ ಜರ್ಮನ್ ವಿಜ್ಞಾನಿ ಒಂದು ಪ್ರಯೋಗ ಮಾಡ್ತಾಯಿದ್ರು. ಆಗ ಅವರಿಗೊಂದು ಆಶ್ಚರ್ಯ ಕಾದಿತ್ತು. ಬೆಳಕಿನ ರೋಹಿತದಲ್ಲಿ ನೇರಳೆ ಬಣ್ಣದ ಆಚೆಗೋ ಒಂದು ಅದೃಶ್ಯವಾದ ಶಕ್ತಿ ಇರೋದನ್ನ ಅವರು ಪತ್ತೆ ಹಚ್ಚಿದ್ರು. ಆ ಶಕ್ತಿಗೆ ಸಿಲ್ವರ್ ಕ್ಲೋರೈಡ್ ಅನ್ನೋ ರಾಸಾಯನಿಕವನ್ನ ಕಪ್ಪಾಗಿಸೋ ಗುಣ ಇತ್ತು. ಇದರ ಹೆಸರು ಕೂಡ ಅಷ್ಟೇ ಸಿಂಪಲ್ ಮತ್ತು ಬ್ರಿಲಿಯಂಟ್ ಆಗಿದೆ. ನೇರಳಾತೀತ ಅಂದ್ರೆ ನೇರಳೆಯ ಆಚೆಯದು ಅಂತ. ಇಂಗ್ಲಿಷ್ನಲ್ಲಿ ಅಲ್ಟ್ರಾ ಅಂದ್ರೆ ಬಿಯಾಂಡ್, ವೈಲೆಟ್ ಅಂದ್ರೆ ನೇರಳೆ. ನಾವು ನೋಡೋ ಬಣ್ಣಗಳ ಸಾಲಿನಲ್ಲಿ ನೇರಳೆ ಕೊನೆಯದು. ಅದರ ಆಚೆಗೆ ಈ ವಿಕಿರಣ ಇರೋದ್ರಿಂದ ಅದಕ್ಕೆ ಈ ಹೆಸರು ಬಂತು. ಎಷ್ಟು ತಾರ್ಕಿಕವಾಗಿದೆ ಅಲ್ವಾ? ಆದ್ರೆ ಎಲ್ಲಾ ನೇರಳಾತೀತ ಬೆಳಕು ಒಂದೇ ಥರ ಇರೋದಿಲ್ಲ. ಅದರ ತರಂಗಾಂತರ ಅಂದ್ರೆ ವೇವ್ಲೆಂತ್ ಆಧಾರದ ಮೇಲೆ ವಿಜ್ಞಾನಿಗಳು ಅದನ್ನ ಬೇರೆ ಬೇರೆ ವಿಧಗಳಾಗಿ ವಿಂಗಡಿಸಿದ್ದಾರೆ. ಅವು ಯಾವಾವು ಅಂತ ಈಗ ನೋಡೋಣ. ಮುಖ್ಯವಾಗಿ ನೇರಳಾತೀತ ರೋಹಿತದಲ್ಲಿ 3 ವಿಭಾಗಗಳಿವೆ. ಮೊದಲನೆಯದು UVA ಅಂದ್ರೆ ಸಮೀಪ ನೇರಳಾತೀತ, ಆಮೇಲೆ ಬರೋದು UVB ಅಂದ್ರೆ ದೂರದ ನೇರಳಾತೀತ, ಮತ್ತು ಕೊನೆಯದಾಗಿ ಅತಿ ಕಡಿಮೆ ತರಂಗಾಂತರ ಇರೋ UVC ಅಂದ್ರೆ ಅತ್ಯಂತ ನೇರಳಾತೀತ. ಪ್ರತಿಯೊಂದಕ್ಕೂ ಅದರದೇ ಆದ ವಿಶೇಷ ಗುಣಲಕ್ಷಣಗಳಿವೆ. ಹಾಗಾದ್ರೆ ಈ ಅದೃಶ್ಯ ಬೆಳಕನ್ನ ಟೆಕ್ನಾಲಜಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ರಿಮೋಟ್ ಸೆನ್ಸಿಂಗಲ್ಲಿ ಬಳಸೋಕ್ಕಾಗತ್ತಾ? ಹೌದು, ಅದಕ್ಕೊಂದು ಅದ್ಭುತ ಸಾಮರ್ಥ್ಯ ಇದೆ. ಆದರೆ ಅದರ ಜೊತೆಗೆ ಒಂದು ದೊಡ್ಡ ಸವಾಲು ಕೂಡ ಇದೆ. ಏನದು ಸಾಮರ್ಥ್ಯ ಮತ್ತು ಏನದು ಸವಾಲು? ಬನ್ನಿ ಈಗ ಅದರ ಬಗ್ಗೆನೇ ಮಾತಾಡೋಣ.
ಈ ಸಮೀಪ ನೇರಳಾತೀತ ವಿಕಿರಣ ಇದೆಯಲ್ಲ, ಅದಕ್ಕೊಂದು ಮಾಂತ್ರಿಕ ಶಕ್ತಿ ಇದೆ. ಅದು ಕೆಲವು ವಸ್ತುಗಳ ಮೇಲೆ ಬಿದ್ದಾಗ ಆ ವಸ್ತುಗಳು ತಾವೇ ಬೆಳಕನ್ನ ಹೊರಸೂಸಿ ಹೊಳೆಯೋಕೆ ಶುರು ಮಾಡ್ತವೆ. ಈ ಅದ್ಭುತ ಪ್ರಕ್ರಿಯೆಗೆ ಹೊಳಪು ಕಿರಣ ಅಥವಾ ಫ್ಲೋರಸೆನ್ಸ್ ಅಂತ ಕರೀತಾರೆ. ಇದು ಕೆಲವು ವಿಶೇಷ ರೀತಿಯ ರಿಮೋಟ್ ಸೆನ್ಸಿಂಗ್ಗೆ ಬಹಳನೇ ಉಪಯೋಗಕ್ಕೆ ಬರುತ್ತೆ. ಇಲ್ಲಿಯೇ ಅಸಲಿ ಟ್ವಿಸ್ಟ್ ಇರೋದು. ಒಂದು ಕಡೆ ನೇರಳಾತೀತ ಬೆಳಕು ವಸ್ತುಗಳನ್ನು ಹೊಳೆಯುವಂತೆ ಮಾಡುವ ಅದ್ಭುತ ಸಾಮರ್ಥ್ಯ ಹೊಂದಿದೆ. ಆದರೆ ಇನ್ನೊಂದು ಕಡೆ ದೊಡ್ಡ ಸಮಸ್ಯೆ ಏನಂದ್ರೆ, ನಮ್ಮ ಭೂಮಿಯ ವಾತಾವರಣ ಈ ಬೆಳಕನ್ನು ತುಂಬಾನೇ ಸುಲಭವಾಗಿ ಚದುರಿಸಿಬಿಡುತ್ತೆ, ಅಂದರೆ ಸ್ಕ್ಯಾಟರ್ ಮಾಡಿಬಿಡುತ್ತೆ. ಇದೇ ಇದರ ಬಳಕೆಗಿರೋ ದೊಡ್ಡ ಮಿತಿ. ಈ ಚದುರುವಿಕೆಯಿಂದ ಏನಾಗುತ್ತೆ ಅಂದ್ರೆ, ಉಪಗ್ರಹಗಳಿಂದ ಭೂಮಿಯ ಮೇಲ್ಮೈಯನ್ನ ಅಧ್ಯಯನ ಮಾಡೋಕೆ ನೇರಳಾತೀತ ವಿಕಿರಣವನ್ನ ಅಷ್ಟಾಗಿ ಬಳಸೋಕ್ಕಾಗಲ್ಲ. ಯಾಕಂದ್ರೆ ವಾತಾವರಣವೇ ಒಂದು ಅಡ್ಡಗೋಡೆಯ ಹಾಗೆ ನಿಂತು ಆ ಬೆಳಕು ತನ್ನ ಗುರಿಯನ್ನ ತಲುಪೋ ಮೊದಲೇ ಅದನ್ನ ಚಲ್ಲಾಪಿಲ್ಲಿ ಮಾಡಿಬಿಡುತ್ತೆ. ಸರಿ, ಈಗ ಆ ವಿಶಾಲ ರೋಹಿತದಿಂದ ಹೊರಬಂದು ನಮ್ಗೆಲ್ಲರಿಗೂ ಪರಿಚಯವಿರುವ ಆ ಸಣ್ಣ ಭಾಗದ ಕಡೆಗೆ ಹೋಗೋಣ. ಅದೇ ಗೋಚರ ರೋಹಿತ. ನಾವು ಈ ಜಗತ್ತನ್ನ ಬಣ್ಣ ಬಣ್ಣವಾಗಿ ನೋಡೋಕೆ ಕಾರಣವೇ ಇದು. ಬೆಳಕಲ್ಲಿ ಒಂದು ಭಾಗ ಇದೆ, ಅದಕ್ಕೆ ಗೋಚರ ರೋಹಿತ ಅಥವಾ ವಿಸಿಬಲ್ ಸ್ಪೆಕ್ಟ್ರಮ್ ಅಂತಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋ ಬೆಳಕು. ಅದೇ ನೋಡಿ ಎಲ್ಲಾ ಬಣ್ಣಗಳಿಗೂ ಮೂಲ. ಅಂದ್ರೆ ನಾವು ನೋಡೋ ಕಾಮನಬಿಲ್ಲಿಂದೆಲ್ಲ ಅದು ಇಡೀ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಒಂದು ಸಣ್ಣ, ತುಂಬಾನೇ ಸಣ್ಣ ಭಾಗ ಅಷ್ಟೇ. ಯೋಚನೆ ಮಾಡಿ, ರೇಡಿಯೋ ವೇವ್ಸು, ಎಕ್ಸ್ರೇಸು ಇವೆಲ್ಲ ನಮಗೆ ಕಾಣಿಸಲ್ಲ ಅಲ್ವಾ? ಅದರ ಮಧ್ಯೆ ಇರೋ ಒಂದು ಪುಟ್ಟ ಭಾಗ ಮಾತ್ರ ನಮಗೆ ಬಣ್ಣಗಳಾಗಿ ಕಾಣೋದು. ವಂಡರ್ಫುಲ್ ಅಲ್ವಾ? ಸರಿ, ಈ ಸೀಕ್ರೆಟ್ನ ಮೊದಲು ಕಂಡಿಡಿದಿದ್ದು ಯಾರು ಗೊತ್ತಾ? ಅದಕ್ಕೆ ನಾವು ಟೈಮ್ ಟ್ರಾವೆಲ್ ಮಾಡಿ 17ನೇ ಶತಮಾನಕ್ಕೆ ಹೋಗಬೇಕು. ಅಲ್ಲಿ ನಮಗೆ ಸಿಗ್ತಾರೆ ಸರ್ ಐಸಾಕ್ ನ್ಯೂಟನ್. ಅವರೇ ನೋಡಿ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟಿಂದ ಈ ರಹಸ್ಯವನ್ನ ಜಗತ್ತಿನ ಮುಂದೆ ಇಟ್ಟಿದ್ದು. 1665 ಮತ್ತು 1666 ಈ 2 ವರ್ಷಗಳು ಸೈನ್ಸ್ ಹಿಸ್ಟ್ರಿಯಲ್ಲಿ ಒಂದು ರೀತಿ ರೆವಲ್ಯೂಷನರಿ ವರ್ಷಗಳು. ಯಾಕಂದ್ರೆ ಇದೇ ಟೈಮಲ್ಲಿ ನ್ಯೂಟನ್ ತಮ್ಮ ಪ್ರಯೋಗಗಳಿಂದ ಒಂದು ಶಾಕಿಂಗ್ ಸತ್ಯವನ್ನ ಜಗತ್ತಿಗೆ ತೋರಿಸಿದ್ರು. ಅದೇನಂದ್ರೆ, ನಾವು ನೋಡೋ ಬಿಳಿ ಬೆಳಕು ಪ್ಯೂರ್ ಅಲ್ಲ, ಬದಲಿಗೆ ಅದರೊಳಗೆ ಒಂದು ಇಡೀ ಮಳೆಬಿಲ್ಲೆ ಅಡಗಿದೆ ಅಂತ. ಅವರ ಸೂಪರ್ ವೆಪನ್ ಯಾವುದಿತ್ತು ಗೊತ್ತಾ? ಅದುವೇ ಪಟ್ಟಕ ಅಥವಾ ಪ್ರಿಸಮ್. ನೋಡಕ್ಕೆ ಗಾಜಿನಿಂದ ಮಾಡಿದ ಒಂದು ಸಿಂಪಲ್ ವಸ್ತು ಅನಿಸಿದ್ರೂ ಅದರ ಕೆಪಾಸಿಟಿ ಮಾತ್ರ ಅಪಾರ. ಅದು ಬೆಳಕನ್ನು ಬಗ್ಗಿಸಿ ಅದರೊಳಗಡಗಿರುವ ಬಣ್ಣಗಳನ್ನು ಬೇರೆ ಬೇರೆ ಮಾಡುತ್ತೆ. ಅವರ ಎಕ್ಸ್ಪೆರಿಮೆಂಟ್ ಎಷ್ಟು ಸಿಂಪಲ್ ಆಗಿತ್ತು ಅಂದ್ರೆ, ಒಂದು ಕತ್ಲೆ ರೂಮ್ನಲ್ಲಿ ಒಂದು ಚಿಕ್ಕ ಹೋಲಿಂದ ಸೂರ್ಯನ ಬೆಳಕನ್ನ ತಗೊಂಡು ಅದನ್ನ ಪ್ರಿಸಮ್ ಮೇಲೆ ಪಾಸ್ ಮಾಡಿದ್ರು ಅಷ್ಟೇ. ಪ್ರಿಸಮ್ನಿಂದ ಆಚೆ ಬಂದಾಗ ಆ ಒಂದೇ ಒಂದು ಬಿಳಿ ಬೆಳಕಿನ ಕಿರಣ ಕಾಮನ್ ಬಿಲ್ಲಿನಂತೆ ಬೇರೆ ಬೇರೆ ಬಣ್ಣಗಳಾಗಿ ಸ್ಪ್ಲಿಟ್ ಆಗಿತ್ತು. ಆವಾಗ್ಲೇ ಎಲ್ಲರಿಗೂ ಗೊತ್ತಾಗಿದ್ದು, ಬಿಳಿ ಬೆಳಕು ಅಂದ್ರೆ ಅದು ಬೇರೆ ಬೇರೆ ಬಣ್ಣಗಳ ಒಂದು ಮಿಕ್ಸ್ಚರ್ ಅಂತ. ಈ ಒಂದು ಡಿಸ್ಕವರಿಯಿಂದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೊರಬಂತು. ಅದೇನಂದ್ರೆ, ಜಗತ್ತಿನ ಎಲ್ಲಾ ಬಣ್ಣಗಳು ಕೂಡ ಕೆಲವು ಬೇಸಿಕ್ ಬಣ್ಣಗಳಿಂದನೇ ಆಗಿರೋದು. ಇವನ್ನೇ ನಾವು ಬೆಳಕಿನ ಪ್ರೈಮರಿ ಕಲರ್ಸ್ ಅಂತ ಕರಿತೀವಿ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇವಕ್ಕೆ ಆಡಿಟಿವ್ ಪ್ರೈಮರೀಸ್ ಅಂತಾರೆ. ಆಡಿಟಿವ್ ಅಂದ್ರೆ ಕೂಡೋದು, ಸೇರ್ಸೋದು. ಯಾಕಂದ್ರೆ ಈ ಬಣ್ಣಗಳನ್ನ ಒಂದಕ್ಕೊಂದು ಸೇರ್ಸಿದಾಗ ಹೊಸ ಹೊಸ ಬಣ್ಣಗಳು ಹುಟ್ಕೊಳ್ತವೆ. ಇಲ್ಲಿ 2 ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ರೂಲ್ಸ್ ಇದೆ. ರೂಲ್ ನಂಬರ್ 1, ಕೆಂಪು, ಹಸಿರು, ನೀಲಿ ಈ ಬಣ್ಣಗಳನ್ನ ಬೇರೆ ಯಾವುದೇ ಬಣ್ಣಗಳನ್ನ ಮಿಕ್ಸ್ ಮಾಡಿ ಉಂಟು ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಅವು ಫಂಡಮೆಂಟಲ್. ಇನ್ನು ರೂಲ್ ನಂಬರ್ 2, ಇದೇ 3 ಬಣ್ಣಗಳನ್ನ ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ್ರೆ ನಾವು ಜಗತ್ತಿನ ಆಲ್ಮೋಸ್ಟ್ ಎಲ್ಲಾ ಬಣ್ಣಗಳನ್ನ ಸೃಷ್ಟಿಸಬಹುದು. ಓಕೆ, ಈಗ ಒಂದು ಪ್ರಶ್ನೆ. ಈ 3 ಪ್ರೈಮರಿ ಬಣ್ಣಗಳನ್ನ ಅಂದ್ರೆ ಕೆಂಪು, ಹಸಿರು, ನೀಲಿ ಇವನ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ್ರೆ ಏನಾಗತ್ತೆ? ನೀವು ನಂಬಲ್ಲ, ಇವು 3 ಸೇರಿ ಮತ್ತೆ ಶುದ್ಧ ಬಿಳಿ ಬೆಳಕನ್ನೇ ಸೃಷ್ಟಿಸ್ತವೆ. ಅಂದ್ರೆ ನ್ಯೂಟನ್ ಪ್ರಿಸಮ್ ಬಳಸಿ ಬಣ್ಣಗಳನ್ನ ಬೇರೆ ಮಾಡಿದ್ರೆ ಈ ನಿಯಮ ಅದನ್ನ ಮತ್ತೆ ಒಟ್ಟಿಗೆ ಸೇರಿಸುತ್ತೆ. ಅಮೇಜಿಂಗ್ ಅಲ್ವಾ? ನಾವು ನೋಡೋ ಬಣ್ಣ ಏನಿದೆ ಅಲ್ವಾ, ಅದು ಆ ವಸ್ತುವಿನ ನಿಜವಾದ ಗುಣ ಅಲ್ಲ, ಅದು ಕೇವಲ ಬೆಳಕಿನ ಪ್ರತಿಫಲನ ಅಷ್ಟೇ. ಇದರ ಅರ್ಥ ತುಂಬಾ ಸರಳ. ಒಂದು ವಸ್ತು ನಮಗೆ ನೀಲಿ ಬಣ್ಣದಲ್ಲಿ ಕಾಣ್ತಿದೆ ಅಂದ್ರೆ ಅದರರ್ಥ ಆ ವಸ್ತುವಿನ ಮೇಲೆ ಬೀಳೋ ಬೆಳಕಿನಲ್ಲಿರೋ ಬೇರೆ ಎಲ್ಲಾ ಬಣ್ಣಗಳನ್ನ ಅದು ಹೀರ್ಕೊಂಡು ನೀಲಿ ಬಣ್ಣದ ಬೆಳಕನ್ನ ಮಾತ್ರ ನಮ್ಮ ಕಣ್ಣುಗಳ ಕಡೆಗೆ ವಾಪಸ್ ಕಳಿಸುತ್ತೆ, ಅಂದ್ರೆ ಪ್ರತಿಫಲಿಸುತ್ತೆ. ಹಾಗಾಗಿ ನಾವು ನೆನ್ಪಿಟ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ, ನಾವು ನೋಡೋದು ವಸ್ತುವಿನ ಬಣ್ಣವನ್ನಲ್ಲ, ಆ ವಸ್ತುವಿನಿಂದ ಪ್ರತಿಫಲನಗೊಂಡ ಬೆಳಕಿನ ಬಣ್ಣವನ್ನ. ಸರಿ, ಈಗ ಬಣ್ಣದ ಮೊದಲ ವ್ಯವಸ್ಥೆಯನ್ನ ನೋಡೋಣ. ಇದು ಬೆಳಕಿನದ್ದೇ ಆದ ಒಂದು ಪ್ರಪಂಚ. ಅಂದ್ರೆ ನಮ್ಮ ಕಂಪ್ಯೂಟರ್ ಸ್ಕ್ರೀನ್, ಟಿವಿ ಅಥವಾ ಮೊಬೈಲ್ ಫೋನ್ನಿಂದ ಬರುವ ಬೆಳಕಿನ ಬಗ್ಗೆ ಮಾತಾಡೋಣ. ಇದನ್ನ ಕೂಡು ಪ್ರಾಥಮಿಕಗಳ ವ್ಯವಸ್ಥೆ ಅಂತ ಕರೀತಾರೆ.
ಕೂಡು ಪ್ರಾಥಮಿಕಗಳು ಅಂದರೆ ಬೆಳಕಿನ ಮೂಲ ಬಣ್ಣಗಳು. ಇಲ್ಲಿ ಕೂಡು ಅನ್ನೋ ಪದವನ್ನ ಗಮನಿಸಿ. ಇದರ ಅರ್ಥ ಸೇರಿಸುವುದು ಅಂತ. ನಾವು ಬೆಳಕಿನ ಬಣ್ಣಗಳನ್ನ ಒಂದಕ್ಕೊಂದು ಸೇರಿಸಿದಾಗ ಅವು ಒಂದಾಗಿ ಇನ್ನಷ್ಟು ಪ್ರಕಾಶಮಾನವಾದ ಅಂದ್ರೆ ಬ್ರೈಟ್ ಆದ ಹೊಸ ಬಣ್ಣವನ್ನ ಸೃಷ್ಟಿ ಮಾಡ್ತವೆ. ಉದಾಹರಣೆಗೆ, ಒಂದು ಕೆಂಪು ಬೆಳಕಿನ ಕಿರಣ ಮತ್ತು ಒಂದು ಹಸಿರು ಬೆಳಕಿನ ಕಿರಣ ಇವೆರಡನ್ನೂ ಒಂದೇ ಕಡೆ ಸೇರಿಸಿದ್ರೆ ನಮಗೆ ಸಿಗೋದು ಹಳದಿ ಬಣ್ಣದ ಪ್ರಕಾಶಮಾನವಾದ ಬೆಳಕು. ಅದೇ ರೀತಿ ಕೆಂಪು ಬೆಳಕನ್ನ ಮತ್ತು ನೀಲಿ ಬೆಳಕನ್ನ ಸೇರಿಸಿದಾಗ ನೇರಳೆ ಅಥವಾ ಮೆಜೆಂಟಾ ಬಣ್ಣ ಸಿಗುತ್ತೆ. ನೋಡಿ, ಇಲ್ಲಿ ನಾವು ಬಣ್ಣಗಳನ್ನ ಕೂಡಿಸ್ತಾ ಇದ್ದೀವಿ. ಅದಕ್ಕೆ ಫಲಿತಾಂಶ ಇನ್ನಷ್ಟು ಪ್ರಕಾಶಮಾನ ಆಗ್ತಿದೆ. ಸರಿ, ಅದು ಬೆಳಕಿನ ಕಥೆ. ಈಗ ಬಣ್ಣದ ಇನ್ನೊಂದು ಮುಖವನ್ನ ನೋಡೋಣ. ಇದನ್ನ ಕಳೆ ಪ್ರಾಥಮಿಕಗಳ ವ್ಯವಸ್ಥೆ ಅಂತ ಕರೀತಾರೆ. ಇಲ್ಲಿ ಕಳೆ ಅನ್ನೋ ಪದ ತುಂಬಾ ಮುಖ್ಯ. ಈ ವರ್ಣದ್ರವ್ಯಗಳು ಅಂದ್ರೆ ಪಿಗ್ಮೆಂಟ್ಗಳು ಬಿಳಿ ಬೆಳಕಿನರೋ ಕೆಲವು ಬಣ್ಣಗಳನ್ನ ಹೀರ್ಕೊಳ್ತವೆ, ಅಂದ್ರೆ ಕಳೆದು ಬಿಡ್ತವೆ. ಉಳಿದ ಬಣ್ಣವನ್ನ ಮಾತ್ರ ಪ್ರತಿಫಲಿಸ್ತವೆ. ಹಾಗಾಗಿ ನಾವು ವರ್ಣದ್ರವ್ಯಗಳನ್ನ ಒಂದಕ್ಕೊಂದು ಸೇರಿಸಿದ ಹಾಗೆ ಜಾಸ್ತಿ ಬೆಳಕು ಹೀರಲ್ಪಟ್ಟು ಬಣ್ಣ ಇನ್ನು ಗಾಢ ಅಂದ್ರೆ ಡಾರ್ಕ್ ಆಗ್ತಾ ಹೋಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಹಳದಿ ಬಣ್ಣದ ಪೇಂಟ್ ನಮ್ಗೆ ಯಾಕೆ ಹಳದಿಯಾಗಿ ಕಾಣುತ್ತೆ ಅಂದ್ರೆ ಅದು ತನ್ನ ಮೇಲೆ ಬೀಳೋ ಬಿಳಿ ಬೆಳಕಿನಿಂದ ನೀಲಿ ಬಣ್ಣವನ್ನ ಸಂಪೂರ್ಣವಾಗಿ ಹೀರ್ಕೊಂಡ್ಬಿಡುತ್ತೆ. ಅದು ಕೆಂಪು ಮತ್ತು ಹಸಿರು ಬೆಳಕನ್ನ ಮಾತ್ರ ವಾಪಸ್ ಕಳಿಸುತ್ತೆ. ಆ ಕೆಂಪು ಮತ್ತು ಹಸಿರು ಬೆಳಕಿನ ಮಿಶ್ರಣವೇ ನಮ್ಮ ಕಣ್ಣಿಗೆ ಹಳದಿಯಾಗಿ ಕಾಣೋದು. ಇಂಟ್ರೆಸ್ಟಿಂಗ್ ಅಲ್ವಾ? ಅದೇ ರೀತಿ ಸಯನ್ ಅಂದ್ರೆ ತಿಳಿ ನೀಲಿ ಬಣ್ಣದ ವರ್ಣದ್ರವ್ಯ, ಅದು ಕೆಂಪು ಬೆಳಕನ್ನ ಹೀರಿಕೊಂಡು ನೀಲಿ ಮತ್ತು ಹಸಿರು ಬೆಳಕನ್ನ ಪ್ರತಿಫಲಿಸುತ್ತೆ. ಅರು ಮೆಜೆಂಟಾ ಅಂದ್ರೆ ಕೆನ್ನೇರಿಳೆ ವರ್ಣದ್ರವ್ಯ, ಅದು ಹಸಿರು ಬೆಳಕನ್ನ ಹೀರ್ಕೊಂಡು ಕೆಂಪು ಹಾಗೂ ನೀಲಿ ಬೆಳಕನ್ನ ವಾಪಸ್ ಕಳಿಸುತ್ತೆ. ಅಂದ್ರೆ ಪ್ರತಿಯೊಂದು ವರ್ಣದ್ರವ್ಯವೂ ಒಂದೊಂದು ಬಣ್ಣವನ್ನ ಕಳೆದು ಹಾಕುತ್ತೆ. ಹಾಗಾದ್ರೆ ಈ 3 ಕಳೆ ಪ್ರಾಥಮಿಕಗಳನ್ನ ಅಂದ್ರೆ ಹಳದಿ, ಸಯನ್, ಆರು ಮೆಜೆಂಟಾ ಇವು 3 ಒಂದಕ್ಕೆ ಸೇರಿಸಿದ್ರೆ ಏನಾಗುತ್ತೆ? ಯೋಚಿಸಿ ನೋಡಿ. ಅವೆಲ್ಲವೂ ಸೇರಿ ಬೆಳಕಿನ ಎಲ್ಲ ಬಣ್ಣಗಳನ್ನ ಹೀರಿಕೊಂಡ್ಬಿಡ್ತವೆ. ಯಾವುದೇ ಬೆಳಕು ವಾಪಸ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಕಾಣಿಸೋದೇನು? ಕಪ್ಪು ಬಣ್ಣ. ಈಗ ರೋಹಿತದ ಇನ್ನೊಂದು ಬದಿಗೆ ಹೋಗೋಣ. ಕೆಂಪು ಬಣ್ಣದ ಆಚೆಗಿರೋ ಅದೃಶ್ಯ ಲೋಕಕ್ಕೆ, ಅದೇ ಅತಿಕೆಂಪು ಅಥವಾ ಇನ್ಫ್ರಾರೆಡ್. ಹೌದು, ಆ ಕಾಮಬಿಲ್ಲಿನ ಕೆಂಪು ಬಣ್ಣ ಎಲ್ಲಿ ಮುಗಿಯುತ್ತೋ ಸರಿಯಾಗಿ ಅಲ್ಲಿಂದಲೇ ಈ ಅದೃಶ್ಯ ಜಗತ್ತು ಶುರುವಾಗತ್ತೆ. ಅದನ್ನೇ ನಾವು ಅತಿಕೆಂಪು ರೋಹಿತ ಅಂದ್ರೆ ಇನ್ಫ್ರಾರೆಡ್ ಸ್ಪೆಕ್ಟ್ರಮ್ ಅಂತ ಕರೆಯೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಇದರ ಬೆಳಕಿನ ಅಲೆಗಳು ಅಂದ್ರೆ ತರಂಗಾಂತರಗಳು ಕೆಂಪು ಬಣ್ಣಕ್ಕಿಂತಾನೂ ಉದ್ದ ಇರುತ್ತೆ. ಅದಕ್ಕೆ ನಮ್ಮ ಕಣ್ಣಿಗೆ ಇದು ಕಾಣಿಸೋದಿಲ್ಲ. ಸರಿ, ಕಣ್ಣಿಗೆ ಕಾಣಿಸಲ್ಲ ಅಂದ್ಮೇಲೆ ಇದನ್ನ ಮೊದಲು ಕಂಡ್ಹಿಡ್ದಿದ್ಯಾರೋ, ಹೇಗ್ ಕಂಡ್ಹಿಡಿದ್ರೋ? ಇದ್ರ ಹಿಂದೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಕಥೆನೇ ಇದೆ. ಸಮಯ 1800ನೇ ಇಸ್ವಿ. ವಿಲಿಯಂ ಹರ್ಷೆಲ್ ಅಂತ ಒಬ್ಬ ಖಗೋಳಶಾಸ್ತ್ರಜ್ಞ. ಅವರು ಸೂರ್ಯನ ಬೆಳಕನ್ನ ಬಳಸಿ ಒಂದು ಪ್ರಯೋಗ ಮಾಡ್ತಿದ್ರು. ಏನಪ್ಪಾ ಅಂದ್ರೆ ಒಂದು ಪ್ರಿಸಮ್ ಮೂಲಕ ಬೆಳಕನ್ನ ಹಾಯಿಸಿ ಕಾಮನ ಬಿಲ್ಲು ಸೃಷ್ಟಿ ಮಾಡಿ ಪ್ರತಿಯೊಂದು ಬಣ್ಣದ ಟೆಂಪರೇಚರ್ ಎಷ್ಟಿದೆ ಅಂತ ಥರ್ಮಾಮೀಟರ್ ಇಟ್ಟು ಚೆಕ್ ಮಾಡ್ತಿದ್ರು. ಆದ್ರೆ ಅವರಿಗೊಂದು ದೊಡ್ಡ ಸರ್ಪ್ರೈಸ್ ಕಾದಿತ್ತು. ಕೆಂಪು ಬಣ್ಣದ ಪಕ್ಕದಲ್ಲಿ ಅಂದ್ರೆ ಎಲ್ಲಿ ಯಾವ ಬಣ್ಣನೂ ಇರಲಿಲ್ವೋ ಅಲ್ಲಿ ಥರ್ಮಾಮೀಟರ್ ಇಟ್ಟಾಗ ಟೆಂಪರೇಚರ್ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಯಿತು. ಹೀಗೆ ಆಕಸ್ಮಿಕವಾಗಿ ಈ ಇನ್ಫ್ರಾರೆಡ್ ವಿಕಿರಣ ಪತ್ತೆ ಆಯಿತು. ಓಕೆ, ಈ ಅದೃಶ್ಯ ಬೆಳಕು ಇದೆ ಅಂತ ಗೊತ್ತಾಯ್ತು. ಆದ್ರೆ ಈ ಹೊಸ ಜಗತ್ತು ಎಷ್ಟು ದೊಡ್ಡದಿದೆ? ನಾವು ನೋಡೋ ಬಣ್ಣಗಳ ಪ್ರಪಂಚಕ್ಕಿಂತ ಚಿಕ್ಕದಾ, ದೊಡ್ಡದಾ? ಉತ್ತರ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಇದು ಎಷ್ಟೊಂದು ವಿಶಾಲವಾಗಿದೆ ಅಂದ್ರೆ ವಿಜ್ಞಾನಿಗಳು ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿರೋದು ಸಮೀಪ ಅತಿಕೆಂಪು ಅಂದ್ರೆ ನಿಯರ್ ಇನ್ಫ್ರಾರೆಡ್ ಮತ್ತು ಮಧ್ಯ ಅತಿಕೆಂಪು ಅಂದ್ರೆ ಮಿಡ್ ಇನ್ಫ್ರಾರೆಡ್. ಸರಿ, ಎಲ್ಲವೂ ಓಕೆ. ಆದರೆ ಇದು ಅದೃಶ್ಯ ಅಂತೀವಿ. ಹಾಗಿದ್ರೆ ಇದನ್ನ ನೋಡೋದು ಅಥವಾ ಬಳಸೋದು ತರಿ ಹೇಗೆ? ಆ ಪ್ರಶ್ನೆಗೆ ಉತ್ತರ ಈ ಸಮೀಪ ಅತಿಕೆಂಪು ವಲಯದ ಒಂದು ಸ್ಪೆಷಲ್ ಗುಣದಲ್ಲೇ ಅಡಗಿದೆ. ಇಲ್ಲೇ ನೋಡಿ ಆ ಸೀಕ್ರೆಟ್. ಈ ಸಮೀಪ ಅತಿಕೆಂಪು ವಿಕಿರಣ ಇದೆಯಲ್ಲ, ಇದು ನಮ್ಮ ಕ್ಯಾಮ್ರಾಗಳಲ್ಲಿ ಇರೋ ಲೆನ್ಸು, ಫಿಲ್ಟರ್ ಇಂಥ ಆಪ್ಟಿಕಲ್ ಸಿಸ್ಟಮ್ಗಳ ಮೂಲಕ ಪಾಸಾದಾಗ ಆಶ್ಚರ್ಯ ಅಂದ್ರೆ ಇದು ನಾವು ನೋಡೋ ಸಾಮಾನ್ಯ ಬೆಳಕಿನ ಥರನೇ ವರ್ತಿಸುತ್ತೆ. ಇದೇ ಇದರ ಅತ್ಯಂತ ಪ್ರಮುಖವಾದ ಗುಣ. ಇದರ ಅರ್ಥ ಏನು ಗೊತ್ತಾ? ತುಂಬಾನೇ ಸಿಂಪಲ್ ಆದ್ರೆ ಪವರ್ಫುಲ್. ನಾವು ನಮ್ಮ ರೆಗ್ಯುಲರ್ ಕ್ಯಾಮ್ರಾಗಳನ್ನ, ಫಿಲ್ಮ್ಗಳನ್ನ, ಫಿಲ್ಟರ್ಗಳನ್ನೇ ಬಳಸಿ ಈ ಅದೃಶ್ಯ ಬೆಳಕನ್ನ ಕ್ಯಾಪ್ಚರ್ ಮಾಡ್ಬೋದು. ಅದ್ಭುತ ಅಲ್ವಾ? ಇದೇ ಕಾರಣಕ್ಕೆ ದೂರ ಸಂವೇದನೆ ಅಂದ್ರೆ ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನದಲ್ಲಿ ಸ್ಯಾಟಲೈಟ್ಗಳಿಂದ ಭೂಮಿಯನ್ನ ಸ್ಟಡಿ ಮಾಡೋಕೆ ಇದು ಅಷ್ಟೊಂದು ಉಪಯುಕ್ತ.
ಆದ್ರೆ ಎರಡನೆಯದು ದೂರ ಅತಿಕೆಂಪು, ಫಾರ್ ಇನ್ಫ್ರಾರೆಡ್, ಇದು ಪೂರ್ತಿ ಬೇರೆ ಕಥೆ. ಯಾಕೆ ಹೇಳಿ? ಇದರ ಮೂಲ ಸೂರ್ಯ ಅಲ್ಲ. ನಿಜವಾಗಿ ನಮ್ಮ ಭೂಮಿಯೇ ಇದರ ಮೂಲ. ಇದು ಭೂಮಿ ತಾನೇ ಸ್ವತಃ ಹೊರಹಾಕುವ ಶಕ್ತಿ. ಇದೊಂದು ಬೆಳಕಿನ ರೂಪ ಅಲ್ಲ, ಬದಲಿಗೆ ಇದು ಕೇವಲ ಉಷ್ಣ ಶಕ್ತಿ, ಅಂದ್ರೆ ಶಾಖ. ಈ ವ್ಯತ್ಯಾಸ ಸರಿಯಾಗಿ ನೆನಪಿರ್ಲಿ. ಹಾಗೆ ಬನ್ನಿ ಈ ದೂರ ಅತಿಕೆಂಪು ವಿಕಿರಣದ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ಮಾತಾಡೋಣ. ಮೊದಲೇ ಹೇಳಿದ ಹಾಗೆ ಮತ್ತೊಮ್ಮೆ ಗಮನಿಸಬೇಕು, ಇದು ಸೂರ್ಯನಿಂದ ಪ್ರತಿಫಲನಗೊಂಡ ಶಕ್ತಿ ಅಲ್ಲ. ಇದು ಹೇಗೆ ಅಂದ್ರೆ, ಭೂಮಿ ಹಗಲು ಪೂರ್ತಿ ಸೂರ್ಯನ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ, ಒಂದು ಸ್ಪಂಜ್ ನೀರು ಹೀರ್ಕೊಂಡ ಹಾಗೆ. ಆಮೇಲೆ ಮೆಲ್ಲಗೆ ಆ ಶಕ್ತಿಯನ್ನು ತಾನೇ ಹೊರಹಾಕುತ್ತಾ ಬರುತ್ತೆ. ಆ ಶಕ್ತಿಯೇ ಇದು. ನಮ್ಮ ದಿನನಿತ್ಯದ ಮಾತಿನ ಭಾಷೆಯಲ್ಲಿ ಹೇಳಬೇಕೆಂದ್ರೆ, ಈ ದೂರ ಅತಿಕೆಂಪು ವಿಕಿರಣ ಅಂದ್ರೆ ಬೇರೆ ಏನೂ ಅಲ್ಲ, ಅದು ಕೇವಲ ಉಷ್ಣ ಅಥವಾ ಶಾಖ. ಇನ್ನೂ ಸರಳವಾಗಿ ಹೇಳುವುದಾದ ನಮಗೆ ಬಿಸಿ ಅಂತ ಅನುಭವ ಆಗುತ್ತದಲ್ಲ, ಅದೇನೇ ಈ ದೂರ ಅತಿಕೆಂಪು ವಿಕಿರಣ. ಈ ದೂರ ಅತಿಕೆಂಪು ವಿಕಿರಣಕ್ಕೆ ಇನ್ನೊಂದು ಹೆಸರಿದೆ, ಅದು ಹೊರಸೂಸುವ ಅತಿಕೆಂಪು, ಎಮಿಟೆಡ್ ಇನ್ಫ್ರಾರೆಡ್. ಯಾಕೆ ಹೀಗೆ ಕರೀತಾರೆ? ತುಂಬಾ ಸರಳ. ಈ ಶಕ್ತಿ ವಸ್ತುಗಳಿಂದ ಪ್ರತಿಫಲಿಸೋದಿಲ್ಲ, ಅದರ ಬದಲು ಆ ವಸ್ತುಗಳ ಒಳಗಿನಿಂದಲೇ ಹೊರಸೂಸಲ್ಪಡ್ತದೆ, ಅಂದ್ರೆ ಎಮಿಟ್ ಆಗತ್ತೆ. ಹಾಗಾಗಿ ಇದು ಆ ವಸ್ತುವಿನ ಸ್ವಂತದ ಆಂತರಿಕ ಶಕ್ತಿ. ಈ ಅತಿಗೆಂಪು ಶಕ್ತಿಯ ಅಲೆಗಳು 0.7 ರಿಂದ 100 ಮೈಕ್ರೋಮೀಟರ್ಗಳಷ್ಟು ಉದ್ದ ಇರುತ್ತೆ. ನಮ್ಮ ಕಣ್ಗಳು ಇಷ್ಟು ಸೂಕ್ಷ್ಮ ಅಲೆಗಳನ್ನ ಹಿಡಿಯಕ್ಕಾಗಲ್ಲ, ಅದಕ್ಕಾಗಿ ನಮ್ಗೆ ವಿಶೇಷ ಸಂವೇದಕಗಳು ಬೇಕಾಗೋದು. ಸರಿ, ಹಾಗಾದ್ರೆ ನಮ್ಮ ಟೆಕ್ನಾಲಜಿ ಈ ಅತಿಕೆಂಪು ಶಕ್ತಿಯನ್ನು ಹೇಗೆ ನೋಡುತ್ತೆ? ಅದು ಇಡೀ ವ್ಯಾಪ್ತಿಯನ್ನ ಒಟ್ಟಿಗೆ ನೋಡಲ್ಲ. ಬದಲಿಗೆ ವಿಜ್ಞಾನಿಗಳು ಅದನ್ನ 3 ಮುಖ್ಯ ಭಾಗಗಳಾಗಿ, ಅಂದ್ರೆ ಬ್ಯಾಂಡ್ಗಳಾಗಿ ವಿಂಗಡಿಸಿದ್ದಾರೆ. ಪ್ರತಿಯೊಂದು ಬ್ಯಾಂಡ್ ಕೂಡ ನಮಗೆ ಒಂದೊಂದು ಬೇರೆ ಕಥೆಯನ್ನ ಹೇಳುತ್ತೆ. ಮೊದಲನೆಯದ್ದು ಅತಿಕೆಂಪು ಸನಿಹ ಅಥವಾ NIR. ಇದರ ಸ್ಪೆಷಾಲಿಟಿ ಏನ್ಗೊತ್ತಾ? ಇದು ಆರೋಗ್ಯವಂತ ಸಸ್ಯಗಳಿಂದ ತುಂಬಾ ಪ್ರಖರವಾಗಿ ಪ್ರತಿಫಲಿಸುತ್ತೆ. ಅಂದ್ರೆ ಒಂದು ಕಾಡಿನ NIR ಚಿತ್ರ ನೋಡಿದ್ರೆ ಸಾಕು, ಯಾವ ಮರಗಳು ಚೆನ್ನಾಗಿವೆ, ಯಾವ ಮರಗಳಿಗೆ ಕಾಯಿಲೆ ಬಂದಿದೆ ಅಂತ ತಕ್ಷಣ ಹೇಳ್ಬಿಡಬಹುದು. ಎರಡನೆಯದು ಸಣ್ಣ ಅಲೆ ಅತಿಗೆಂಪು ಅಂದ್ರೆ SWIR. ಇದು ನೀರಿಗೆ ಬಹಳ ಸೆನ್ಸಿಟಿವ್. ಸಸ್ಯಗಳಲ್ಲಿ ಅಥವಾ ಮಣ್ಣಿನಲ್ಲಿ ನೀರಿನ ಅಂಶ ಎಷ್ಟಿದೆ ಅನ್ನೋದನ್ನ ಇದು ನಿಖರವಾಗಿ ಹೇಳಬಲ್ಲದು. ಬರಗಾಲವನ್ನ ಊಹಿಸೋಕೆ ಮತ್ತು ರೈತರಿಗೆ ಸಹಾಯ ಮಾಡೋಕೆ ಇದು ತುಂಬಾ ಪವರ್ಫುಲ್ ಆದ ಸಾಧನ. ಇನ್ನು ಮೂರನೇದು ಮತ್ತು ಬಹುಶಃ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋದು ಉಷ್ಣ ಅತಿಕೆಂಪು ಅಥವಾ TIR. ಇದು ಬೆಳಕನ್ನ ನೋಡಲ್ಲ, ಬದಲಿಗೆ ಶಾಖವನ್ನ ನೋಡುತ್ತೆ. ಒಂದು ನಗರದ ಯಾವ ಭಾಗ ತುಂಬಾ ಬಿಸಿಯಾಗಿದೆ, ಕಾಡ್ಗೆಚ್ಚು ಎಲ್ಲಿಂದ ಶುರುವಾಯಿತು, ಅಷ್ಟೇ ಆಕೆ ಕತ್ಲೆಯಲ್ಲಿ ಪ್ರಾಣಿಗಳು ಎಲ್ಲೆಲ್ಲಿವೆ ಅನ್ನೋದನ್ನು ಕೂಡ ಇದ್ರಿಂದ ಪತ್ತೆ ಹಚ್ಚಬಹುದು. ಈ ತಂತ್ರಜ್ಞಾನದ ಶಕ್ತಿಗೆ ಒಂದು ಮಾತು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ವಸ್ತುಗಳಿಂದ ಪ್ರತಿಫಲಿತವಾಗುವ ಈ ಇತರ ರೂಪದ ಶಕ್ತಿಯನ್ನು ಪರೀಕ್ಷಿಸುವುದರಿಂದ ಅಗಾಧ ಪ್ರಮಾಣದ ಮಾಹಿತಿಯನ್ನು ಪಡೆಯಬಹುದು. ಅಂದ್ರೆ ನಾವು ನೋಡಲಾಗದ ಬೆಳಕಿನಲ್ಲೇ ನಮ್ಮ ಜಗತ್ತಿನ ಎಷ್ಟೋ ರಹಸ್ಯಗಳು ಅಡಗಿವೆ ಅಂತ ಅರ್ಥ. ಅಂದ್ರೆ ಈ ತಂತ್ರಜ್ಞಾನ ನಮಗೆ ಜಗತ್ತನ್ನೇ ನೋಡಕ್ಕೆ ಒಂದು ಹೊಸ ಪವರ್ಫುಲ್ ಗನ್ನಡಾಕ ಕೊಟ್ಟ ಹಾಗೆ. ಈ ಅತಿಕೆಂಪು ಸಂವೇದನೆಯಿಂದ ಏನೆಲ್ಲ ಸಾಧಿಸಬಹುದು ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಉಪಗ್ರಹದಿಂದ ನಮ್ಮ ಇಡೀ ಭೂಮಿಯನ್ನೇ ಗಮನಿಸೋದ್ರಿಂದ ಹಿಡಿದು ಹೊಲದಲ್ಲಿರೋ ಬೆಳೆ ಆರೋಗ್ಯವಾಗಿದ್ಯಾ ಅಂತ ನೋಡೋವರೆಗೂ, ನಮ್ಮ ನಗರಗಳು ಎಷ್ಟು ಬಿಸಿಯಾಗ್ತಿವೆ ಅಂತ ತಿಳಿಯೋದ್ರಿಂದ ಹಿಡಿದು ನಮ್ಮ ನದಿ ಕೆರೆಗಳನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋವರೆಗೂ ಈ ಎಲ್ಲ ಅದ್ಭುತ ಕೆಲಸಗಳು ಸಾಧ್ಯ ಆಗ್ತಿರೋದು ಒಂದೇ ಒಂದು ಕಾರಣದಿಂದ, ನಮ್ಮ ಕಣ್ಣಿಗೆ ಕಾಣಿಸದ ಆ ಅತಿಕೆಂಪು ಶಕ್ತಿಯಿಂದ. ಸರಿ, ಈಗ ರೋಹಿತದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಅತ್ಯಂತ ಉದ್ದವಾದ ತರಂಗಾಂತರಗಳಿರುವ ಸೂಕ್ಷ್ಮ ಮತ್ತು ರೇಡಿಯೋ ತರಂಗಗಳ ಬಗ್ಗೆ ಸ್ವಲ್ಪ ನೋಡೋಣ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಇದರ ತರಂಗಾಂತರಗಳು ಅಂದ್ರೆ ವೇವ್ಲೆನ್ಸ್ 1 ಮಿಲಿಮೀಟರ್ನಿಂದ ಹಿಡಿದು 1 ಮೈಕ್ರೋಮೀಟರ್ ತನಕ ಇರುತ್ತೆ. ಇದೇ ಗುಣದಿಂದಾಗಿ ಇದು ಮೋಡ, ಮಳೆ, ಕತ್ಲೆ ಯಾವುದನ್ನೂ ಲೆಕ್ಕಿಸದೆ ಅದರೊಳಗಿಂದ ನುಗ್ಗಿ ಹೋಗಿ ನಮ್ಗೆ ಮಾಹಿತಿ ಕೊಡುತ್ತೆ. ಈ ಶಕ್ತಿಯ ರೇಂಜ್ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್. ಒಂದು ಕಡೆ 1 ಮಿಲಿಮೀಟರ್ನಷ್ಟು ಉದ್ದ ಇರೋ ಅಲೆಗಳು, ಮತ್ತೊಂದು ಕಡೆ ಕೇವಲ 1 ಮೈಕ್ರೋಮೀಟರ್ನಷ್ಟು ಚಿಕ್ಕ ಅಲೆಗಳು. ನೋಡಿ ಎಷ್ಟು ದೊಡ್ಡ ವ್ಯತ್ಯಾಸ. ಇದೇ ವ್ಯತ್ಯಾಸದಿಂದಾಗಿ ಅವುಗಳ ಗುಣಗಳು ಮತ್ತು ಉಪಯೋಗಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ಆದರೆ ಈ ಮೈಕ್ರೋವೇವ್ಗಳು ಏನೂ ಒಂಟಿಯಾಗಿಲ್ಲ. ಅವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನೋ ಒಂದು ದೊಡ್ಡ ಶಕ್ತಿ ಕುಟುಂಬದ ಭಾಗ. ಅಂದ್ರೆ ಅದಕ್ಕೂ ಕೂಡ ಅಕ್ಕಪಕ್ಕದ ಮನೆಯವರಿದ್ದಾರೆ, ಅವ್ರಿಗೂ ನಮಗೆ ಗೊತ್ತಿರೋ ಹೆಸರುಗಳಿವೆ.
ಇಲ್ನೋಡಿ, ಒಂದು ಕುತೂಹಲಕಾರಿ ವಿಷಯ ಇದೆ. ಮೈಕ್ರೋವೇವ್ಗರ ಅತಿ ಚಿಕ್ಕ ಅಲೆಗಳು ಏನಿದೆಯೋ ಅವು ನಾವು ಶಾಖ ಅಥವಾ ಹೀಟ್ ಅಂತ ಹೇಳ್ತೀವಲ್ಲ, ಆ ಫಾರ್ ಇನ್ಫ್ರಾರೆಡ್ ಥರ್ಮಲ್ ಎನರ್ಜಿ ಹತ್ರ ತುಂಬ ಹತ್ರದಲ್ಲಿವೆ. ಅಂದ್ರೆ ಮೈಕ್ರೋವೇವ್ಸ್ ಮತ್ತೆ ಹೀಟ್ ಎನರ್ಜಿ ಇವೆರಡು ಒಂದೇ ಫ್ಯಾಮಿಲಿಯ ಕ್ಲೋಸ್ ರಿಲೇಟಿವ್ಸ್ ಇದ್ದ ಹಾಗೆ. ಈಗ ಇನ್ನೊಂದು ಬದಿಗೆ ಬರೋಣ. ಅತಿ ಉದ್ದದ ಮೈಕ್ರೋವೇವ್ಗಳು ನಾವು ಪ್ರತಿದಿನ FM ಕೇಳೋಕೆ ಬಳಸುವ ರೇಡಿಯೋ ತರಂಗಗಳ ಜೊತೆ ಸುಲಭವಾಗಿ ಬೆರೆತೋಗ್ತವೆ. ಅಂದರೆ ನೋಡಿ, ಒಂದು ಕಡೆ ಶಾಖದ ಶಕ್ತಿ, ಇನ್ನೊಂದು ಕಡೆ ರೇಡಿಯೋ ತರಂಗಗಳು. ಇವೆರಡರ ನಡುವೆ ಈ ಮೈಕ್ರೋವೇವ್ಗಳು ಒಂದು ಸೇತುವೆ ಥರ ಕೆಲಸ ಮಾಡ್ತವೆ. ಹಾಗಿದ್ರೆ ಇಷ್ಟೆಲ್ಲ ಅದ್ಭುತವಾದ ಶಕ್ತಿ ಬಗ್ಗೆ ನಮಗೆ ಗೊತ್ತಾಗಿದ್ದು ಹೇಗೆ? ಇದು ಸುಮ್ಮನೆ ಆಕಸ್ಮಿಕವಾಗಿ ನಡೆದ ಸಂಶೋಧನೆ ಅಂತೂ ಅಲ್ಲ. ಇದರ ಹಿಂದೆ ಇಬ್ಬರು ಮಹಾನ್ ವಿಜ್ಞಾನಿಗಳ ದಶಕಗಳ ಪರಿಶ್ರಮ ಅಡಗಿದೆ. ಅವರೇ ನಮಗೆ ಈ ಜ್ಞಾನದ ಬಾಗಿಲನ್ನ ತೆರೆದುಕೊಟ್ಟಿದ್ದು. ಅವರು ಬೇರಾರೂ ಅಲ್ಲ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಮತ್ತು ಹೈನ್ರಿಚ್ ಹರ್ಟ್ಸ್. 19ನೇ ಶತಮಾನದಲ್ಲಿ ಜೀವಿಸಿದ್ದ ಈ ಇಬ್ಬರು ಮಹಾನ್ ಭೌತವಿಜ್ಞಾನಿಗಳು ಇವತ್ತು ನಾವು ಬಳಸ್ತಿರುವ ಎಷ್ಟೋ ತಂತ್ರಜ್ಞಾನಗಳಿಗೆ ಅಡಿಪಾಯ ಹಾಕಿದವರು. ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಸ್ಕಾಟ್ಲೆಂಡ್ನವರು, ಹೈನ್ರಿಕ್ ಹರ್ಟ್ಸ್ ಜರ್ಮನಿಯವರು. ಮ್ಯಾಕ್ಸ್ವೆಲ್ ಅವರ ಬುದ್ಧಿವಂತಿಕೆ ಹೇಗಿತ್ತು ಅಂದರೆ, ಅವರು ಕೇವಲ ಗಣಿತದ ಸಮೀಕರಣಗಳ ಮೂಲಕವೇ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳು ಇರಲೇಬೇಕು ಅಂತ ಸೈದ್ಧಾಂತಿಕವಾಗಿ ಸಾಬೀತು ಮಾಡಿದ್ರು. ಆಮೇಲೆ ಹರ್ಟ್ಸ್ ಬಂದು ಅದನ್ನ ಪ್ರಯೋಗಗಳ ಮೂಲಕ ನಿಜವಾಡು ಸೃಷ್ಟಿಸಿ ಪತ್ತೆ ಹಚ್ಚಿ, ನೋಡಿ ಮ್ಯಾಕ್ಸ್ವೆಲ್ ಹೇಳಿದ್ದು ನಿಜ ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಟ್ರು. ಸರಿ, ಇಷ್ಟೊತ್ತು ನಾವು ಬೇರೆ ಬೇರೆ ಅದೃಶ್ಯ ಶಕ್ತಿಗಳ ಬಗ್ಗೆ ಮಾತಾಡಿದ್ವಿ. ಈಗ ಇವೆಲ್ಲವನ್ನೂ ಒಟ್ಟಿಗೆ ಸೇರ್ಸೋ ಸಮಯ. ಈ ಎಲ್ಲಾ ಅದೃಶ್ಯ ಶಕ್ತಿಯನ್ನ ಬಳಸ್ಕೊಂಡು ದೂರಸಂವೇದನೆ ಅನ್ನೋ ತಂತ್ರಜ್ಞಾನ ಹೇಗೆ ನಮ್ಮ ಜಗತ್ತನ್ನ ನೋಡೋ ದೃಷ್ಟಿಯನ್ನ ಬದಲಾಯಿಸುತ್ತೆ ಅಂತ ನೋಡೋಣ. ನೋಡಿ, ಇಡೀ ವಿಷಯದ ಸಾರಾಂಶವೇ ಇದು. ಆ ಇಡೀ ವಿದ್ಯುತ್ಕಾಂತೀಯ ರೋಹಿತ ಅನ್ನೋ ವಿಶಾಲವಾದ ಸಮುದ್ರದಲ್ಲಿ ನಮ್ಮ ಕಣ್ಣು ನೋಡೋದು ಒಂದು ಸಣ್ಣ ಹನಿಯಷ್ಟೇ. ಬಹುಪಾಲು ಶಕ್ತಿ ನಮ್ಮ ಸುತ್ತಮುತ್ತ ಇದ್ರೂ ನಮ್ಗೆ ಅದು ಕಾಣೋದೇ ಇಲ್ಲ. ಆದ್ರೆ ಇಲ್ಲೇ ನೋಡಿ ತಂತ್ರಜ್ಞಾನದ ಮ್ಯಾಜಿಕ್. ಈ ವಾಕ್ಯ ಹೇಳೋ ಹಾಗೆ ದೂರಸಂವೇದನಾ ಸಾಧನಗಳು ರೋಹಿತದ ಇತರ ವಿಭಾಗಗಳಿಂದ ಶಕ್ತಿಯನ್ನು ಸಂವೇದಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಇದರ ಅರ್ಥ ಏನು? ನಮ್ಮ ಕಣ್ಣಿಗೆ ಮಿತಿ ಇರಬಹುದು, ಆದ್ರೆ ನಾವು ನಿರ್ಮಿಸಿದ ಉಪಕರಣಗಳಿಗೆ ಆ ಮಿತಿಯಿಲ್ಲ. ಅವು ನಮ್ಮ ಕಣ್ಣುಗಳಿಗಿಂತ ಶಕ್ತಿಶಾಲಿಯಾದ ಸೂಪರ್ ಕಣ್ಣುಗಳ ಹಾಗೆ ಕೆಲಸ ಮಾಡ್ತವೆ. ಹಾಗಾದ್ರೆ ಈ ಸೂಪರ್ ಕಣ್ಣುಗಳಿಂದ ಏನ್ ಲಾಭ? ಹೇಳೋಕ್ ಹೋದ್ರೆ ಪಟ್ಟಿ ದೊಡ್ಡದಾಗತ್ತೆ. ಬೆಳೆಗಳು ಆರೋಗ್ಯವಾಗಿದ್ಯಾ? ಮಣ್ಣಲ್ಲಿ ತೇವಾಂಶ ಎಷ್ಟಿದೆ? ಸಮುದ್ರದ ನೀರು ಬಿಸಿಯಾಗ್ತಿದ್ಯಾ? ವಾತಾವರಣದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ಅದೃಶ್ಯ ಶಕ್ತಿಯನ್ನ ಅಳೆಯೋದ್ರಿಂದ ಸಿಗುತ್ತೆ. ನಿಜ ಹೇಳ್ಬೇಕಂದ್ರೆ ಇದು ಕೃಷಿ, ಪರಿಸರ ವಿಜ್ಞಾನದಂತಹ ಕ್ಷೇತ್ರಗಳಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತಂದಿದೆ.